ನೀವು ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ದರ್ಶನ್ ಅವರ ಬೆಳ್ಳಿ ಪರ್ವ ಕಾರ್ಯಕ್ರಮ ಅದ್ದೂರಿ ವೇದಿಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಹಲೋ ನಮಸ್ತೆ, ಚೆನ್ನಾಗಿದ್ದೀರಾ? ಓಕೆ, ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ನೀವು. ಸೊ ಇಲ್ಲಿ ನೋಡಿ, ಅಲ್ಲಿ ಮೇಲೆ ಲಾರಿ ಬೇರೆ ಹತ್ಕೊಂಡವ್ರೆ, ಫ್ಯಾನ್ಸ್ ನೋಡಿ ಕರೀತವ್ರೆ. ಹಾಯ್ 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 ನೋಡಿ, ಇವ್ರ ತಲೆ ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಲಾರಿನೇ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡೋಕ್ಕೆ. ಒಳ್ಳೆ ಜಾಗ, ಒಳ್ಳೆ ಮಸ್ತ್ ಅಂತ ಹೇಳ್ಬೋದು. ಇನ್ನು ಈ ಸೈಡೆಲ್ಲ ಇಲ್ಲೆಲ್ಲ VIP ಗಳಿಗೆ ಜಾಗ ಅಂತ ಹೇಳ್ಬೋದು. ಈ ಜಾಗ, ಇದೇ ಜಾಗದಲ್ಲಿ ಮೀಡಿಯಾದವ್ರಿಗೂ ಕೂಡ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಇದು ಅಷ್ಟೇ ಗೆಸ್ಟ್ಗಳಿಗೇ ಇದೊಂದು ಹಂತ ಇದೆ. ಇಲ್ಲಿ ಗೆಸ್ಟ್ಗಳಿಗೆ ಅಂತ ಬಿಟ್ಟಿದ್ದಾರೆ. ಇನ್ನು ಲಾಸ್ಟ್ಗೆ ಹೋದರೆ ಅಲ್ಲಿ ಫ್ಯಾನ್ಸ್ಗಳಿಗೆ ಅಂತ ಇಟ್ಟಿದ್ದಾರೆ. ಸೊ ಈ ಸೈಡ್ ನೋಡ್ಬೋದು ನಿಮಗೆ, ಆಲ್ರೆಡಿ ಅಲ್ಲೆಲ್ಲ ಫ್ಯಾನ್ಸ್ಗಳು ಬಂದು ನಿಂತಿದ್ದಾರೆ. ನಾವೆಲ್ಲೂ ಕೂತ್ಕೊಳ್ಳಲ್ಲ ಅಂತ ಹೇಳಿ ಆ ಸೈಡ್ ಹೋಗ್ಬಿಟ್ಟಿದ್ದಾರೆ. ಬರ್ತಾ ಬರ್ತಾ ಅದು ಕ್ರೌಡ್ಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಈಗ ಜನಗಳು ಬರ್ತಾ ಇದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಈಗ ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಕಾರ್ಯಕ್ರಮದ್ದು ಸ್ಟೇಜ್ ಯಾವ ರೀತಿ ಇದೆ ಅಂತ. ಇಷ್ಟು ದೊಡ್ಡ ಸ್ಟೇಜ್ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಕ್ಯಾಮ್ರಾ ರೆಡಿ ಮಾಡ್ಕೊತವ್ರೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ನಮಸ್ತೆ, ಚೆನ್ನಾಗಿದ್ದೀರಾ? ಸೊ ಇದು ಇದಾಯಿತು. ಸೊ ಅದೇ ರೀತಿ ಸೊ ಬನ್ನಿ ನೋಡೋಣ, ಇನ್ನು ಹೊರಗಡೆ ಹೋಗೋಣ. ಯಾರ್ಯಾರು ಏನೇನು ಮಾಡ್ತವ್ರೆ ತೋರಿಸ್ತೀನಿ. ಸದ್ಯ ಸಾಂಗ್ ಹಾಕಿಲ್ಲ, ನಾನು ಮಾತಾಡ್ಬೋದು. ಆಮೇಲೆ ಸಾಂಗ್ ಹಾಕ್ಬಿಟ್ರೆ ಮಾತಾಡೋಕ್ಕೂ ಆಗಲ್ಲ. ಹಲೋ ನಮಸ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಹೆಂಗೆ ಏನು ಅಂತ. ಹಾಯ್, ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆ ಸೈಡೆಲ್ಲ ಫ್ಯಾನ್ಸ್ ಇದ್ದಾರೆ, ಈ ಸೈಡೆಲ್ಲ ಪೊಲೀಸ್ಗಳಿದ್ದಾರೆ. ಹಾಂ, ಹಾಯ್ 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 ಹಾಯ್. ಸೊ ಎಲ್ಲರೂ ದರ್ಶನ್ ಅವ್ರ ಅಭಿಮಾನಿಗಳು. ಹಾಯ್ 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 ಹಾಯ್. ಇಲ್ಲ, ಆಗಲೇ ಬಂದಾಗ ನೀವು ಯಾರೂ ಕಾಣಿಸ್ತಾ ಇರಲಿಲ್ಲ. ಕೆಲಸ ಮಾಡ್ತಿದ್ರಾ? ಹಾಂ, ಪಟಾಕಿ ತರಕ್ಕೆ ಹೋದ್ರಾ? ಎಷ್ಟು ಗಂಟೆಗೆ ಹೊಡಿತೀರಾ ಪಟಾಕಿ? ಕತ್ಲೆ ಆಗಲಿ ಅಂತ ಕಾಯ್ತಾ ಇದ್ದೀರಾ? ಸರಿ, ಓಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪಟಾಕಿ ಹೊಡಿತೀರಿ. ಯಾರ್ದು ಫೋನು? ಓಕೆ, ಸೇಮ್ ಟ್ಯೂನು. ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಹಾಂ, 23. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು ಬ್ಯಾಕ್ ಸೈಡು, ಇಲ್ಲೆಲ್ಲ ಬರೀ ಕ್ಯಾರವಾನ್ಗಳೇ ಇಟ್ಟಿದ್ದಾರೆ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ, ಎಲ್ಲಿದ್ದಾರೆ ರೇವಣ್ಣ ಅವರು? ಎಲ್ಲಿರ್ತಾರೆ? ಹಾಂ, ಮಾತಾಡ್ಸೋಣ. ಅವ್ರ ಪಾಪ ಫೋನ್ ಮಾಡಿದ್ರು. ಎಲ್ಲರೂ ಅವರಲ್ಲಿ ಎಲ್ಲಿದ್ದಾರೆ? ಅಲ್ಲಿ ಅಲ್ಲಿದ್ದಾರಾ? ಅವ್ರು ಹಾಡು ಹಾಕ್ಬಿಟ್ರಂತೂ ಏನೂ ತಗೊಳಕ್ಕಾಗಲ್ಲ. ಕೂತ್ಕೊಪ್ಪ. ಹಿಡ್ಕೊ, ಮೈಕ್ ಹಿಡ್ಕೊ. ನಮಸ್ತೆ, ಚೆನ್ನಾಗಿದ್ದೀರಾ? ಸೂಪರ್ ಮಾ, ಆರಾಮ್. ತಾವೇಗಿದ್ದೀರಾ? ತಾಯಿ ಕೊಡ್ತಿದ್ರಿ, ಇವಾಗ ನಾನು ಕೊಡ್ತೀನಿ. ಕೂತ್ಕೊಳ್ಳಿ, ಹಂಗೆ ಕೂತ್ಕೊಳ್ಳಿ. ಹೇಳಿ ರೇವಣ್ಣ ಅವರೇ, ಹೇಗೆ ಅನಿಸ್ತಾ ಇದೆ ಈ ಜಾಗಕ್ಕೆ ಬಂದು? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಹಾಂ, ಯಾವಾಗಲೂ ಸಿಗ್ಬೇಕಿತ್ತು ನನಗೆ, ನೀವು ಇವತ್ತು ಸಿಕ್ಕಿದ್ದೀರಲ್ಲ? ಇಲ್ಲ, ಹಂಗೇನಿಲ್ಲ. ಯಾಕಂದರೆ ನಿಮಗೋಸ್ಕರ ನಾವು ಕಾಯ್ತಿದ್ವಿ. ಇಲ್ಲ, ನಾನು ಕಾಯ್ತಾ ಇದ್ದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸಮಥಿಂಗ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಪ್ರತಿ ಒಂದು ವಿಡಿಯೋನು ನಾನು ನಿಮ್ಮನ್ನು ನೋಡ್ತೀನಿ. ದರ್ಶನ್ ಸರ್ಗೋಸ್ಕರ ನಿಮ್ಮ ಪ್ರತಿ ಚಾನಲಲ್ಲಿ, ನಿಮ್ಮ ಚಾನಲಲ್ಲಿ ದರ್ಶನ್ ಸರ್ ವಿಡಿಯೋ ತುಂಬ ಚೆನ್ನಾಗಿ ಓಡ್ತಿದೆ. ಯಾಕಂದರೆ ಅದು ದರ್ಶನ್ ಸರ್ ಮೇಲೆ ನೀವು ಇಟ್ಟಿರೋ ಪ್ರೀತಿ, ನಿಮ್ಮ ಮೇಲೆ ದರ್ಶನ್ ಸರ್ ಇಟ್ಟಿರೋ ಪ್ರೀತಿ. ಸಮಥಿಂಗ್ ಇವತ್ತು 25ನೇ ವರ್ಷದ ಬೆಳ್ಳಿ ಪರ್ವ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಅಣ್ಣಂದು. ಸಮಥಿಂಗ್ ಏನಕ್ಕೆ ನಾವು ಅಷ್ಟೊಂದು ಖುಷಿ ಪಡ್ತೀವಿ, ಅಷ್ಟೊಂದು ಅಭಿಮಾನ ತೋರಿಸ್ತೀವಿ ಅಂದರೆ, ದರ್ಶನ್ ಸರು ನಿಮಗೆಲ್ಲ ಬಾಸ್ ಆಗಿರ್ಬೋದು, ನಮ್ಮಂಥವ್ರಿಗೆ ದೇವರು ಅಂತ ನಾವು ಹೇಳ್ಕೊಬೋದು. ಯಾಕಂದರೆ ಆ ಕಡೆ ಎಲ್ಲ ಗಲಾಟೆ ನೋಡಿದ್ರೆ ದರ್ಶನ್ ಸರ್ ಏನು, ಅವ್ರ ಪವರ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ದರ್ಶನ್ ಸರ್ಗೆ ನಾವ್ಯಾವತ್ತು, ನಮ್ಗೆ ದರ್ಶನ್ ಸರ್ ಯಾವತ್ತೂ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲಿರ್ತೀರಾ ಯೂಶ್ವಲಿ? ಸಮಥಿಂಗ್ ನಾನು ಗದಗಲ್ಲಿರೋದಮ್ಮ. ಗದಗಲ್ಲಿರ್ತೀವಿ. ಅಲ್ಲೇ ಈ ದಿನಕ್ಕೋಸ್ಕರ ಅಂತ ನೀವು ಬಂದ್ರಾ ಇಲ್ಲಿಗೆ? ಹೌದು, ನಾನು ಆ್ಯಕ್ಚುಲಿ ನಿನ್ನೆ ದರ್ಶನ್ ಸರ್ನ ಮೀಟ್ ಮಾಡಿದೆ. ನಿನ್ನೆ ಬರ್ತ್ಡೇ ಇತ್ತಲ್ಲ ಬಾಸ್ದು. ಬಂದಾಗ ಭಾಳ ಪ್ರೀತಿಯಿಂದ ಮಾತಾಡಿದ್ರು, ಕೆನ್ನೆ ಮುಟ್ಟಿ, ಆಮೇಲೆ ನನ್ನ ತಲೆ ಮೇಲೆಲ್ಲ ಹಸ್ತ ಇಟ್ಟು, ಬೆನ್ನ ಮೇಲೆಲ್ಲ ಕೈ ಇಟ್ಟು, ನೀವೇನಕ್ಕಪ್ಪ ಇಲ್ಲಿ ಬರೋಕ್ಕೆ ಹೋದ್ರಿ? ಇಷ್ಟೊಂದು ಕ್ರೌಡ್ ಇರುತ್ತೆ, ಇಷ್ಟೊಂದೆಲ್ಲ ಬ್ಯುಸಿ ಇರುತ್ತೆ, ನೀವೆಲ್ಲ ತುಂಬ ಕಷ್ಟಪಟ್ರಿ. ಇಲ್ಲ ಬಾಸ್, ನಿಮಗೋಸ್ಕರ ನಾವು ಜೀವ ಕೊಡಲಿಕ್ಕೂ ತಯಾರಾಗಿದ್ದೀವಿ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ಚಿನ್ನ ಅಂತ ಭಾಳ ಪ್ರೀತಿಯಿಂದ ಮಾತಾಡಿದ್ರು ದರ್ಶನ್ ಸರ್ ನನಗೆ.
ಹೋಗ್ಲಿ, ಈಗ ನಮ್ಮ ಅಭಿಮಾನಿಗಳೆಲ್ಲ ನಿಮ್ಮನ್ನು ನೋಡ್ತಾ ಇದ್ದಾರೆ. ಹೌದು ಹೌದು. ಒಂದೇ ಒಂದು ಲೈನ್ ಹಾಡ್ತೀರಾ ಯಾವುದಾದ್ರೂ? ಹಾಡ್ಬೋದು. ದರ್ಶನ್ ಸರ್ಗೆ ನಾವು ಬಹಳ ಇಷ್ಟಪಟ್ಟ ಹಾಡು. ದರ್ಶನ್ ಸರು ನಮ್ಮ ರೈತರಿಗೆ, ಆಮೇಲೆ ನಮ್ಮ ಎಲ್ಲ ಜನಕ್ಕೆ ಯಜಮಾನರು ದರ್ಶನ್ ಸರ್. ಆ್ಯಕ್ಚುಲಿ ನಾವು ಅವ್ರನ್ನ ದೇವರು ಅಂತಲೇ ಕರಿಬೇಕು. ಹಾಗಾಗಿ ದರ್ಶನ್ ಸರ್ ಚಿತ್ರದ ಯಜಮಾನ ಚಿತ್ರದ ಒಂದು ಹಾಡು. ಒಂದು ಲೈನ್. ಬಿರುಗಾಳಿ ಎದುರು ನಗುವಂತ ದೀಪ, ನೋವನ್ನು ಮರೆಸು ಮಗುವಂತ ರೂಪ, ಯಾವುದು ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋಲಿಗೆ ಸೋಲದ ಗೆದ್ದರು ಬೀಗದ ಒಬ್ಬನೇ ನಮ್ಮ ಯಜಮಾನ, ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು, ಏಳು ಬೀಳುವ ಆಟದಿ ನಿನ್ನ ನಡೆಯೇ ಕಮಾಲು, ನಿಂತ ನೋಡು ಯಜಮಾನ, ನಿಂತ ನೋಡೋ ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರೂ ಪ್ರೀತಿ ಹಂಚುವ ಯಜಮಾನ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಡಿದ್ರಿ ರೇವಣ್ಣ ಅವರೇ. ನನಗೆ ಥ್ಯಾಂಕ್ ಯು ಸೊ ಮಚ್. ಈ ನಿಮ್ಮ ವಿಡಿಯೋ ಮುಖಾಂತರ ಹಾರ್ಟ್ಗೆ ಟಚ್ ಆಗುತ್ತೆ. ಥ್ಯಾಂಕ್ ಯು. ಹಾಡಿದ್ದು ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು. ನೀವು ಹಾಡ್ತಾ ಇದ್ರೆ ನಾನು ನಗ್ತಾನೆ ಇದೆ, ನಿಮ್ಗೆ ಕಾಣಿಸ್ತಾ ಇರಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಾ ಇದ್ದೆ ನೀವು ಹಾಡಿದ್ದು. ಇಲ್ಲ, ಥ್ಯಾಂಕ್ ಯು ಅಕ್ಕ. ನಾನು ಈ ವಿಡಿಯೋ ಮುಖಾಂತರ ದರ್ಶನ್ ಸರ್ಗೆ ಒನ್ ಸೆಕೆಂಡ್ ವಿಶ್ ಯು ಹ್ಯಾಪಿ ಬರ್ತ್ಡೇ. 25ನೇ ವರ್ಷದ ಬೆಳ್ಳಿ ಪರ್ವದ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಇನ್ನು ಮುಂದೆ ಕಾಟೇರ ಬಂತು, ನಾವು 100 ದಿನ ಓಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಸಕ್ಸಸ್ ನಮ್ಮ ಕಣ್ ತುಂಬ ಕಾಣ್ತಾ ಇದೆ, ಚೆನ್ನಾಗಿ ಓಡ್ತಾ ಇದೆ ಮೂವಿ. ಇನ್ನು ಮುಂದೆ ಡೆವಿಲ್ ಬರ್ತಾ ಇದೆ, ಆಮೇಲೆ ವೀರ ಸಿಂಧೂರ ಲಕ್ಷ್ಮಣ ತರುಣ್ ಸರ್ ಅವರ ನೇತೃತ್ವದಲ್ಲಿ, ಅವರ ಡೈರೆಕ್ಷನ್ದಲ್ಲಿ ಆ ಸಿನಿಮಾನ ಬೆಳೆಸ್ತೀವಿ. ಡಿ ಬಾಸ್ ಜೊತೆಗೆ ಪ್ರಾಣ ಕೊಟ್ಟು ಡಿ ಬಾಸ್ ದರ್ಶನ್ ಸರ್ನ ನಾವು ಕಾಯ್ತೀವಿ. ದರ್ಶನ್ ಸರ್ ನಮಗೆ ಸತ್ತು, ನಾವು ದರ್ಶನ್ ಸರ್ಗೆ ಸತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಕೈ ಕೊಡಿ, ಹಂಗೆ ಕೈ ಕೊಡದೆ ಇಲ್ಲ, ಕುತ್ಕೊಳ್ಳಿ, ನೀವು ನಿಲ್ಲಂಗಿಲ್ಲ, ಕುರಿ ಆರಾಮಾಗಿ ಕುರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.